ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಏನಾಯ್ತಜ್ಜಿ? ನಾನು ಯಾವತ್ತೂ ತವ್ರಿಗೆ ಹೋಗ್ಬೇಕಾಗಿತ್ತು, ಆದ್ರೆ ನಿಮ್ಮನ್ನ ಶ್ರೀನ ಬಿಟ್ಟು ಹೋಗಕ್ಕಾಗ್ಲಿಲ್ಲ. ಈಗ ಶಕ್ತಿ ಬಂದ್ಬಿಡುತ್ತಾ? ಬಂದಿದೆ. ತವ್ರಿಗೆ ಹೋಗಕ್ಕೆ ಒಪ್ಪಿಗೆ ಕೊಡಿ. ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಬಸವ? ಆಶ್ರಮಕ್ಕೆ. ವಸುನ ಲಲಿತನ್ನ ಅವ್ರು ಹೋಗೋ ಜಾಗಕ್ಕೆ ಬಸ್ ಹತ್ಸಿದೆ ಅಮ್ಮ. ಕೊನೆದಾಗಿ ಒಂದು ಮಾತು ಕೇಳ್ತೀನಿ, ಬೇಡ ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ಶ್ರೀ ಕೇಳಿದ್ರೆ ಏನು ಹೇಳಿ? ಸತ್ಯನೇ ಹೇಳಿಮ್ಮ. ನಿನ್ನಮ್ಮ ನಿನ್ನನ್ನು ಬಿಟ್ಟು ಹೊರಟೋದ್ಲು ಅಂತ. ನಿನ್ ಒಂದು ನಿಷ್ಠುರವಾದ ಮಾತು ಎಂತ ಅನಾಹುತಕ್ಕೆ ದಾರಿ ಆಯ್ತು ನೋಡಿದ್ಯಾ? ತಾಯಿ ಇಲ್ದಲೆ ಮಲ್ತಾಯಿ ಧೋರಣೆಯಲ್ಲಿ ಬೆಳೆದ ಹುಡುಗಿ ತನ್ನ ಅತ್ತೆಯಂದಿರನ್ನ ತಾಯಿ ಅಂತ ಪೂಜೆ ಮಾಡ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ಅಷ್ಟು ಜನ ಅತ್ತೆಯಂದಿರು ಪ್ರೀತಿನ ಒಂದೇ ಸಲ ಕಳ್ಕೊಂಡ್ಬಿಟ್ಟಲ್ಲಮ್ಮ. ಯಾಕೆ ಹೀಗೆ ಮಾಡಿದೆ? ನೀನು ಇಷ್ಟೊಂದು ಕಟುವಾಗಿ ನಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡಿಲ್ವಲ್ಲಮ್ಮ. ಯಾಕಮ್ಮ ಈ ಬುದ್ಧಿ ನಿನಗೆ ಬಂತು? ಯಾವುದೇ ಸಮಸ್ಯೆನ ಆರಂಭದಲ್ಲೇ ಬಗೆಹರಿಸಬೇಕು, ಇಲ್ಲ ಅಂದ್ರೆ ಅದು ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಈಗಲೂ ಕಾಲ ಮಿಂಚಿಲ್ಲ, ಬಾ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ನಿನ್ನ ಗಂಡನೂ ಬಿಡುವ ನಿನಗೆ? ಹಠ ಮಾಡಬೇಡ ಮಗಳೇ, ಎಲ್ಲ ಇವತ್ತೇ ಮುಗಿದೋಗಿಲ್ಲ. ನಿನ್ನ ಜೀವನ ಇನ್ನೂ ಇದೆ. ಇದೊಂದು ವಿಷಯದಲ್ಲಿ ನನ್ನಷ್ಟಕ್ಕೆ ಬಿಟ್ಬಿಡಿ. ಯಾರ್ಯಾರ ಹಣೆಯಲ್ಲಿ ಏನ್ ಬರ್ತಿರುತ್ತೋ ಅದು ನಡೀಲೇಬೇಕು. ಯಾರಿಂದನೂ ಅದನ್ನ ಬದಲಾಯಿಸಕ್ಕಾಗಲ್ಲ. ಇಷ್ಟ ಹೇಳ್ದು ನಿನ್ನ ಮನಸ್ಸು ಕರಗಲಿಲ್ವಾ? ನನ್ನ ಎಲ್ಲಾ ಪ್ರೀತಿ ದಾರಿ ಹೇಳ್ದು ನಿನ್ನ ಬೆಳೆಸ್ದೆ. ನಿನ್ನ ಮನಸ್ಸು ಇಷ್ಟು ಕ್ರೌರ್ಯ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನಂತ ಮಗಳಿಗೆ ಅಪ್ಪ ಅನ್ನೋದಕ್ಕಿಂತ ಸಾಯದೇ ಮೇಲು. ನಿನ್ ಪಾಲ್ಗೆ ಅಪ್ಪ ಸತ್ತ ಅಂತ ತಿಳ್ಕೊ. ಮನೆಯಿಂದ ಆಸೆ ಅಂತೂ ಬಂದಾಯ್ತು, ಆದರೆ ಎಲ್ಲಿ ಹೋಗೋದು? ನಂಬಿಕೆ ಇಡಿ ಅಜ್ಜಿ, ಒಂದಲ್ಲ ಒಂದು ದಾರಿ ಸಿಗುತ್ತೆ. ನಂಬಿಕೆ ಇಲ್ಲ ಅಂತಿದ್ದಿದ್ರೆ ನಾನು ನಿನ್ನ ಜೊತೆಗೆ ಬರ್ತಾನೆ ಇರಲಿಲ್ಲ. ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ ಭಾವ ನಿಮ್ಮನ್ನ? ಯಾಕೆ ಹುಡುಕ್ತೀಯಾ? ಸತ್ತಿದೀವೋ ಬದುಕಿದೀವೋ ಅಂತ ತಿಳ್ಕೊಳಕ್ಕ? ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನೀವು ಸತ್ರ ನನಗೇನು ಸಂತೋಷನಾ? ನಿಮ್ಮ ಅಕ್ಕನಿಗಾಗ್ಬೋದಲ್ವಾ? ಅವಳ ವಿಷಯ ಬೇಡ ಬಾವ, ನಾನು ನಿಮ್ಮ ಹತ್ರ ಸ್ವಲ್ಪ. ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮನೆಗೆ ಬರಲ್ಲ ರವಿ. ಮನೆ ಕರಿಯಕ್ಕೆ ಬಂದಿಲ್ಲ ಬಾಬಾ ನಾನಿಲ್ಲಿ. ಇಲ್ಲೇ ಪಕ್ಕದಲ್ಲೇ ಫ್ರೆಂಡ್ ಮನೆ ಇದೆ, ಬಾಡಿಗೆ ಕೊಡ್ತಾರಂತೆ. ನೀವು ಒಪ್ಪಿದ್ರೆ ಅಲ್ಲೇ ಉಳ್ಕೋಬೋದು. ದೊಡ್ಡಸ್ತಿಗೆ ತೋರಿಸ್ತಿದ್ದೀನಿ ಅನ್ಕೋಬೇಡಿ. ನೀವು ಚೆನ್ನಾಗಿರೋದಷ್ಟೇ ನನ್ನ ಉದ್ದೇಶ. ಹತ್ರ ಅಡ್ವಾನ್ಸ್ ಕೊಡೋದಕ್ಕೂ ಹಣ ಇಲ್ವೋ? ನಾನು ಅರೇಂಜ್ ಮಾಡಿದ್ದೀನಿ ಬಾಬಾ. ಬಾಡಿಗೆ ಎಷ್ಟು? 9,000. ಅಲ್ಲಿಗೆ ಅಡ್ವಾನ್ಸು 1,00,000 ಆಗ್ಬೋದು. ಅದನ್ನು ನಾನೇ ಅರೇಂಜ್ ಮಾಡಿದ್ದೀನಿ ಬಾಬಾ. ಯಾರು? ನಿಮ್ಮ ಅಕ್ಕ ಕೊಟ್ಲಾ? ಅವಳು ಹಂಗು ನಮ್ಗೆ ಯಾರಿಗೂ ಬೇಕಾಗಿಲ್ಲ ಅಂತ ಹೇಳು.
ಅವಳು ಕೊಟ್ಟರು ನಾನು ತಗೊಳ್ಳಲ್ಲ ಬಾವ. ನಿಮ್ಮನ್ನ ನಿಂತು ನಿಲುವಿನಲ್ಲಿ ಆಚೆ ಕಳಿಸಿದಾಳ. ಅವಳ ಮೇಲೆ ಇನ್ಯಾವ ಗೌರವನೂ ನನಗೆ ಉಳ್ಕೊಂಡಿಲ್ಲ ಬಾವ. ನನ್ನ ಫ್ರೆಂಡ್ ಹತ್ರ ಸಾಲ ಮಾಡ್ತಂದೆ. ಯಾವ ಫ್ರೆಂಡು? ಸುನೀಲನ ಹತ್ರ ಬಾವ. ವಿಚಾರಿಸ್ತೀನಿರೋ. ಹಲೋ ಸುನಿಲ್, ನಾನು ಕಣೋ ಶ್ರೀ. ಓಕೆ ಸುನಿಲ್, ಥ್ಯಾಂಕ್ ಯು, ಬಾಯ್. ನೀನು ನನಗೋಸ್ಕರ ಸಾಲ ಮಾಡಿದ್ಯಾನೋ? ನೀವು ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಯಾವ ಲೆಕ್ಕ ಬಾವ? ಥ್ಯಾಂಕ್ಸ್ ರವಿ. ಓಕೆ ಬಾಬಾ. ಎಷ್ಟಾಯ್ತು ಸರ್? ನಾನು ಕೊಡ್ತೀನಿ ರವಿ, ನಾನು ಕೊಡ್ತೀನಿ. ಬಾಬಾ ನಾನು ಕೊಡ್ತೀನಿ. ಇದೇ ಮನೆ ಸ್ವಲ್ಪ ಚಿಕ್ಕದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಳ್ಳೋ ಯೋಗ್ಯತೆನೂ ನಾವು ಕಳ್ಕೊಂಡು ಬಿಟ್ಟಿದ್ದೀವಿ. ನೀನು ಬಂದು ಸಹಾಯ ಮಾಡದೇ ಇದ್ರೆ ಪರಿಸ್ಥಿತಿ ಇನ್ನೂ ಕೆಟ್ಟ ಹೋಗ್ಬಿಡ್ತಿತ್ತು. ಸುಮ್ಮನೆ ರೇಜಿ, ಯಾಕೆ ಹಾಗೆಲ್ಲ ಮಾತಾಡ್ತೀರಿ? ಎಲ್ಲ ಒಳ್ಳೇದಾಗುತ್ತೆ. ಒಂದು 5 ನಿಮಿಷ ಇರಿ, ನಾನು ಬರ್ತೀನಿ. ಸಿಹಿ, ಯಾಕೆ ಎಷ್ಟು ಹತಾಶೆಯಾಗಿ ಕೂತ್ಕೊಂಡಿದೀಯ? ನಾವೆಲ್ಲ ಇವತ್ತೋ ನಾಳೆನೋ ಅನ್ನೋ ಹಂತದಲ್ಲಿರೋರು. ನೀನಿನ್ನು ಬಾಳಿ ಬದುಕಬೇಕಾದವ. ನಿನ್ನ ಜೀವನ ಇನ್ನೂ ದೊಡ್ಡದಾಗಿದೆ. ಅದು ಅಲ್ಲದೆ ಈ ಕುಟುಂಬಕ್ಕಿರೋ ಒಂದೇ ಒಂದು ಧೈರ್ಯ ನೀ ಮಾತ್ರ. ನೀನೇ ಹೀಗೆ ಕುಗ್ಗೋದ್ರೆ ಹೇಗೆ? ಎಲ್ಲ ಚೆನ್ನಾಗಿದ್ದಾಗ ಅಜ್ಜಿ ನಾವು ಎಷ್ಟು ಚೆನ್ನಾಗಿ ಮೆರೀತಿದ್ವಿ ಅಲ್ಲ. ಆದರೆ ಪರಿಸ್ಥಿತಿ ಒಂದ್ಸಲ ಉಲ್ಟಾ ಹೊಡೆದ್ರೆ ಗೊತ್ತಾಗುತ್ತೆ, ಎಲ್ಲರೂ ಸೋಲ್ಲೇಬೇಕು. ನಾವು ಚೆನ್ನಾಗಿದ್ದಾಗ ಅಂಥದ್ದೊಂದು ಪರಿಸ್ಥಿತಿ ಬರ್ಬೋದು ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಯೋಚನೆ ಮಾಡಿದಿದ್ರೆ ಬಹುಶಃ ಇದನ್ನು ಎದುರಿಸೋಕೆ ನನ್ನ ಮಾನಸಿಕವಾಗಿ ಪ್ರಿಪೇರ್ ಆಗಿರ್ತಿದ್ದೆ ಅನ್ಸುತ್ತೆ. ಕಷ್ಟಗಳು ಸೂಚನೆ ಕೊಟ್ಟು ಬರಲ್ಲ ಕಣೋ. ಬಂದಾಗ ಎದುರಿಸೋ ಸ್ಥೈರ್ಯ ಚೆನ್ನಾಗಿರುವಾಗಲೇ ನಾವು ರೂಢಿಸ್ಕೋಬೇಕು. ಇದನ್ನೆಲ್ಲ ನಿರ್ಧರಿಸೋದು ಆ ದೇವರು. ಅವನ ಲೆಕ್ಕಾಚಾರಗಳು ಅದು ಏನಿರ್ತವೋ ಅದನ್ನೆಲ್ಲ ನಾವು ಕೆತಕಕ್ಕೆ ಹೋಗಬಾರ್ದು. ಫ್ರೆಂಡ್ ಮನೆಯಿಂದ ನಾವು ತಪ್ಪಲಿ ಎಲ್ಲ ತಂದಾಯ್ತು. ಹಾಲು ಅಂಗಡಿಯಿಂದ ತಂದಿದ್ದೀನಿ. ಒಂದೇ ಸತಿ ಇವತ್ತೇ ಹಾಲು ಮುಗಿಸ್ಬಿಡೋಣ. ಬೇಡ ರವಿ, ಯಾವ ಸಂತೋಷಕ್ಕಿಂತ ಹಾಲು ಹುಕ್ಕಿಸ್ಬೇಕು? ಇದನ್ನು ನೋಡಿ ಸಂಭ್ರಮ ಪಡೋಕೆ ಇಲ್ಲಿ ಯಾರಿದ್ದಾರೆ? ಅಲ್ಲ, ಹೊಸ ಮನೆ ನಮ್ಮ ಪಾಲಿಗೆ ಇದು ಹೊಸ ಮನೆನೇ ಆಗಿರ್ಬೋದು, ಅದರ ನೆನಪುಗಳು ಹಳೆದೇ ಅಲ್ವಾ? ನಾನು ಮೊದಲು ಅದರಿಂದ ಆಚೆ ಬರಬೇಕು. ಸದ್ಯಕ್ಕೆ ನಾನು ಯಾವ ಸಂಭ್ರಮ ಪಡೋ ಮನಸ್ಥಿತಿಲೂ ಇಲ್ಲ.
ಜಾನ್ವಿ, ಏನು ಮಾಡ್ತಿದ್ಯಾ? ಒಲೆ ಮುಂದೆ ನಿಂತ್ಕೊಂಡು ಏನೇ ಯೋಚನೆ ಮಾಡ್ತಿದ್ಯಾ? ಸಾರು ಉಗ್ತಾ ಇದೆ ನೋಡು. ಸಾರಿ, ಗಮನಿಸ್ಲಿಲ್ಲ. ನಾನು ನಿನ್ಗೆ ಹೇಳಿದ್ದು ಅವರೆಕಾಳು ಸಾರು ಮಾಡು ಅಂತ ತಾನೆ. ನೀನೇನು ಬದನೆಕಾಯಿ ಸಾಂಬಾರು ಮಾಡ್ತಾ ಇರೋ ಹಾಗಿದೆ. ನನಗೆ ಆ ತರಕಾರಿ ಹಿಡ್ಸಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಮರ್ತು ಬಿಟ್ಯಾ? ಇದು ನಿಮಗಲ್ಲ, ಮತ್ತೆ ಅಜ್ಜಿಗೆ ಮತ್ತೆ ಶ್ರೀಗೆ. ಅಲ್ವೇ, ನೀನೇ ಅವ್ರನ್ನೆಲ್ಲ ಅನ್ಬಾರ್ದು ಮಾತಂದು ಮನೆ ಬಿಟ್ಟು ಕಳಿಸಿದ್ಯಾ. ಈಗ ಯಾಕೆ ಅವ್ರ ಬಗ್ಗೆ ನಿನಗೆ ಚಿಂತೆ? ಅದೇನೋ ಹೇಳ್ತಾರಲ್ಲ, ಮಗುನು ಚಿವ್ಟಿ ತೊಟ್ಲು ತೂಗುದ್ರು ಅಂತ. ಹಾಗಾಯ್ತು ನಿನ್ನ ಕತೆ. ನೀನೇ ಏನೇನೋ ಹೇಳಿ ಮನೆ ಬಿಟ್ಟು ಕಳಿಸ್ದೆ. ಈಗ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಊಟನೂ ತಗೊಂಡು ಹೋಗ್ತಾ ಇದ್ಯಾ. ಏನೋಮ್ಮ, ನನಗೊಂದು ಅರ್ಥ ಆಗ್ತಿಲ್ಲ. ಮನೆ ಎಲ್ಲ ಕ್ಲೀನ್ ಆಯಿತು. ನನಗೊಂದು ಇಂಟರ್ವ್ಯೂ ಇದೆ, ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಥ್ಯಾಂಕ್ಸ್ ರವಿ. ಥ್ಯಾಂಕ್ಸ್ ಎಲ್ಲ ಯಾಕೆ ಭಾವ? ಇದೇನು ಬೇರೆ ಮನೆನಾ? ನಮ್ಮ ಮನೆನೇ ತಾನೇ. ಓಹ್, ನೀವು ಊಟ ಮಾಡಿಲ್ಲ ಅಲ್ಲ? ಒಂದು 10 ನಿಮಿಷ ಪಾಪ ಹೋಗಿ ತಂದ್ಬಿಡ್ತೀನಿ. ಬೇಡ ಬೇಡ, ಊಟ ನಾನು ತೊಗೊಂಡು ಬರ್ತೀನಿ, ನೀನು ಇಂಟರ್ವ್ಯೂಗೆ ಹೊರಡು, ಅದು ಮುಖ್ಯ. ಈಗಾಗಲೇ ನೀನು ನಮಗೋಸ್ಕರ ತುಂಬ ತೊಂದರೆ ತೊಗೊಂಡಿದೀಯಾ. ನನ್ನ ಬೈಕ್ ತೊಗೊಂಡು ಹೋಗ್ತಿಲ್ಲ. ನಿಮಗಿಲ್ಲೇ ಓಡಾಡೋಕ್ಕೆ ಬೈಕ್ ಬೇಕಾದ್ಬೋದು. ಅಜ್ಜಿ, ನಾ ಇಲ್ಲೇ ಹೊರಗೆ ಹೋಗಿ ಬರ್ತೀನಿ, ನೀವು ಒಳಗಿರಿ. ಯಾವ ಕಡೆ ಹೋಗ್ತೀಯಾ? ನನ್ನ ಬಿಟ್ಟು ಹೋಗಿರೋ ಅಮ್ಮಂದಿರನ್ನ ವಾಪಸ್ ಕರ್ಕೊಂಡು ಬರೋಕ್ಕೆ. ನೀನು ಹೋಗಿ ಕರೆದ್ರೆ ಅವ್ರು ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡಿದ್ಯಾ? ನನಗೂ ಹಠ ಮಾಡೋಕ್ಕೆ ಬರುತ್ತೆ ಅಜ್ಜಿ. ನನ್ನ ಜೊತೆ ಅದು ಹೇಗೆ ಬರಲ್ವೋ ನಾನು ನೋಡ್ತೀನಿ. ನಿಮಗೆಲ್ಲ ನನ್ನ ಮೇಲಿರೋ ಪ್ರೀತಿ ಇಷ್ಟೇನಾ ಅಂತ ಕೇಳ್ತೀನಿ. ಪರಿಸ್ಥಿತಿ ಎಲ್ಲವನ್ನು ಮರೆಸ್ಬಿಡತ್ತಪ್ಪ. ಒಂದೊಂದು ಸಲ ಮನುಷ್ಯ ತನ್ನವರು ಅನ್ನೋದನ್ನ ಬಿಟ್ಟು ತಾನು ಮಾತ್ರ ಅಂತ ಯೋಚನೆ ಮಾಡೋ ಸಂದರ್ಭಗಳು ಎಲ್ಲರ ಜೀವನದಲ್ಲೂ ಒಂದೊಂದು ಸಲ ಬರುತ್ತೆ. ವಿಪರ್ಯಾಸ ಅಂದರೆ ನಮ್ಮನೇಲೂ ಆ ಯೋಚನೆ ಬಂದ್ಬಿಟ್ಟಿದೆ. ನಿನಗೆ ಅನುಭವ ಸಾಲದು, ವಯಸ್ಸಾಗ್ತಾ ಆಗ್ತಾ ಎಲ್ಲ ಅರ್ಥ ಆಗುತ್ತೆ. ಅಜ್ಜಿ, ನನಗೆ ನಿಮ್ಮಷ್ಟು ಅನುಭವ ಇಲ್ಲ ನಿಜ, ಆದರೆ ನನ್ನ ಅಮ್ಮಂದರಿಗೆ ನನ್ನ ಮೇಲಿದ್ದ ಪ್ರೀತಿ ಆಳ ಎಷ್ಟು ಅಂತ ನನಗೆ ಗೊತ್ತು. ಆ ಪ್ರೀತಿ ಸುಳ್ಳಲ್ಲ, ನನ್ನ ನಂಬಿಕೆ ನನಗಿದೆ. ಇವತ್ತು ಆ ಪ್ರೀತಿ ಸಂಬಂಧ ಇದೆಲ್ಲ ಅದನ್ನು ಪರೀಕ್ಷೆಗೆ ಒಡ್ಡಿ ನಾನು ಅವ್ರನ್ನ ಕರ್ಕೊಂಡು ಬಂದೇ ಬರ್ತೀನಿ. ಹೇಗಿದೆಯಾ ಬೇಬಿ? ನಂದು ಬಿಡು, ನಿಂದು ಹೇಳು. ಮನೆ ಬಿಟ್ಟು ಬೇರೆ ಬಾಡಿಗೆ ಮನೆಗೆ ಹೋಗಿದ್ದೀರಂತೆ. ನಿನಗೆ ಹೇಗೆ ಗೊತ್ತಾಯ್ತು? ಹರಿಯಣ್ಣ ಹೇಳ್ದ. ನಾನು ಯಾಕೆ ಮನೆ ಬಿಟ್ಟು ಬಂದೆ ಅಂತ ನಿನ್ಗೆ ಈಗಲಾದರೂ ಅರ್ಥ ಆಗಿರ್ಬೇಕಲ್ವಾ? ಅಂದರೆ ಅಮ್ಮ, ಸುಮ್ಮನೆ ಎಲ್ಲ ಮುಚ್ಚಿಡೋದಕ್ಕೆ ನೀನು ಪ್ರಯತ್ನ ಪಡಬೇಡ. ಇದಕ್ಕೆಲ್ಲ ಕಾರಣ ಜಾನ್ವಿನೇ. ಪಾಪ, ಅವಳೇನೇ ಮಾಡ್ತಾಳೆ. ಅವಳಿಂದನೇ ಇಷ್ಟೆಲ್ಲ ಆಗಿದ್ದು. ನೋಡಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾಳೆ. ಮೊದಲು ನಾನು ಮನೆ ಬಿಟ್ಟು ಹೋಗೋ ಥರ ಮಾಡಿದ್ಲು, ಆಮೇಲೆ ನೀವುಗಳು ಮನೆ ಬಿಟ್ಟು ಹೋಗೋ ಥರ ಮಾಡಿದ್ದಾಳೆ. ನಮ್ಮ ವಿಷಯ ಬಿಡಮ್ಮ, ಜೊತೆಲಿ ಬದುಕಬೇಕಾದ್ರೆ ಗಂಡನ್ನೇ ದೂರ ಮಾಡಿದಾಳೆ ಅವಳು. ಎಂಥ ದುರ್ಬುದ್ಧಿ ಅವಳದು. ಹಾಗೆ ಅನ್ಕೊಳ್ಳೋದೆಲ್ಲ ನಮ್ಮ ಭ್ರಮೆ ಕಣೆ. ಅವಳು ಅನ್ನೋದು ನೆಪ ಅಷ್ಟೆ. ನಮ್ಮ ಹಣೆಯಲ್ಲಿ ಹೀಗೆ ಬರೆದಿದ್ರೆ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಇನ್ನಾದರೂ ಅರ್ಥ ಮಾಡ್ಕೊಮ್ಮ. ಜಾನ್ವಿ ಮದುವೆ ಆಗಿದ್ದು ಶ್ರೀ ಮೇಲೆ ಪ್ರೀತಿಗಲ್ಲ. ಅವಳು ಮದುವೆ ಆಗಿದ್ದು ಸಮಾಜದಲ್ಲಿ ಸ್ಥಾನಮಾನ ಸಿಗುತ್ತೆ ಅಂತ, ಜೊತೆಗೆ ಆಸ್ತಿನೂ ಸಿಗುತ್ತೆ ಅಂತ. ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿರೋರು ಮೋಸದಿಂದ ಅದನ್ನು ಕಿತ್ಕೊಂಡು ನಮ್ಮನ್ನು ಹೊರಗೆ ಹಾಕಿರೋದು ಯಾರು ಅನ್ನೋದು ಮರ್ತೋಗೋಷ್ಟು ಬದಲಾಗಿದೆಯಾ ಬೇಬಿ? ನಾನು ಯಾವುದೂ ಮರ್ತಿಲ್ಲ ಅಮ್ಮ. ಹರಿಯಣ್ಣ ಅಷ್ಟೊಂದು ಕೆಟ್ಟವನಾಗಿದ್ದಿದ್ರೆ ನನಗೆ ಇವತ್ತು ಇಷ್ಟೊಂದೆಲ್ಲ ಸಹಾಯ ಮಾಡ್ತಿರ್ಲಿಲ್ಲ ಅವನು. ನೀನು ಇನ್ನೂ ಅವನು ನಂಬ್ತೀಯ ಬೇಬಿ? ಹೌದು, ಅಷ್ಟೇ ಅಲ್ಲಮ್ಮ, ನಿನಗೂ ಸಹಾಯ ಮಾಡೋದಕ್ಕೊಂದು ರೆಡಿ ಇದ್ದಾನೆ. ಈಗ ಒಂದು ಮಾತು ಹೇಳು, ಮನೆಗೆ ಕಳಿಸ್ತೀನಿ. ಹರಿ, ಹಳೇದನ್ನೆಲ್ಲ ಮರ್ತ್ಬಿಡು ಅಂತ ಹೇಳು. ಅವ್ನು ಖುಷಿಯಾಗೆ ನಿನ್ನನ್ನು ಮನೆ ಕರ್ಕೊಂಡು ಬಂದು ಇಟ್ಕೊಳ್ತಾನೆ. ಅವನು ಮರೀಬೋದು, ಆದರೆ ಅವನಿಂದ ಆಗಿರೋದೆಲ್ಲ ಯಾವತ್ತಿಗೂ ನನ್ನಿಂದ ಮರೆಯೋಕ್ಕಾಗಲ್ಲ.
ಕೆಲವು ವಿಷಯಗಳ ಬಗ್ಗೆ ಪದೇ ಪದೇ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಏನೋ ನೀನಾದರೂ ನೆಮ್ಮದಿಯಾಗಿದೆಯಲ್ಲ, ಅಷ್ಟೇ ಸಾಕು. ಒಳ್ಳೆಯದಾಗಲಿ. ಅತ್ತೆ ಹೇಗಿದ್ದೀರಾ? ಹೋ, ನಾವು ಹೇಗಿದ್ದೀವಿ ಅಂತ ಕೇಳೋಷ್ಟು ಕನ್ಸರ್ನ್ ಇನ್ನೂ ಇದೆಯಾ ನಮ್ಮ ಮೇಲೆ? ಯಾಕತ್ತೆ ಹಾಗೆ ಹೇಳ್ತೀರಾ? ನೀನು ಮಾಡಿರೋ ಅವಾಂತರಗಳು ನೋಡಿ ಇನ್ನೇನು ಹೇಳಬೇಕು? ನಿನಗೆ ತುಂಬ ಸಂತೋಷ ಆಗಿರ್ಬೇಕಲ್ಲ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕಿದ್ದಕ್ಕೆ. ಏನು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ಯಾ ನೀನು. ಕಲಿಬೇಕು ಕಣೆ ನಿನ್ನಿಂದ ಕುತಂತ್ರಗಳನ್ನೆಲ್ಲ. ಪ್ಲೀಸ್ ಅತ್ತೆ, ಮಾತಿಗೂ ಹಂಗಿಸ್ಬೇಡಿ. ನನ್ನ ಉದ್ದೇಶ ಅದಾಗಿರಲಿಲ್ಲ. ನನಗೆಲ್ಲ ಅರ್ಥ ಆಗುತ್ತೆ ಕಣೆ. ನಮ್ಮ ಸ್ವಾಭಿಮಾನನೆಲ್ಲ ಬಲಿ ಕೊಟ್ಟು ನಿನ್ನ ಮಾತು ನಂಬ್ಕೊಂಡು ನಿಮ್ಮ ಮನೆಗೆ ಬಂದ್ವಲ್ಲ, ಕರೆಕ್ಟಾಗಿ ಆಗ್ತಾ ಇದೆ ನಮಗೆಲ್ಲ. ನನ್ನ ವಿಷಯ ಬಿಡೆ, ಉಳಿದವ್ರ ಬಗ್ಗೆ ಏನಾರು ಯೋಚನೆ ಮಾಡಿದ್ಯಾ ನೀನು? ಪಾಪ ಅಮ್ಮನ ವಯಸ್ಸಾಗಿದೆ, ಹುಷಾರ್ ಬೇರೆ ಇರೋದಿಲ್ಲ. ಅಂಥವ್ರನ್ನ ಮನೆಯಿಂದ ಆಚೆ ಹಾಕಿದ್ಯಲ್ಲ ನೀನು. ಸ್ವಲ್ಪ ಏನಾದ್ರೂ ಮನುಷ್ಯತ್ವ ಇದೆಯಾ ನಿನಗೆ? ನಿನ್ನ ಗಂಡ ನೀನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸ್ಕೊಂಡಿದ್ದ, ನಮ್ಮನ್ನೆಲ್ಲ ನಿಷ್ಠೂರ ಕಟ್ಕೊಂಡ. ಅವನನ್ನು ಬೀದಿಗೆ ಹಾಕ್ಬಿಟ್ಟಿಯಲ್ಲೇ. ಹೇಗಿದ್ವಿ ನಾವೆಲ್ಲ? ಒಗ್ಗಟ್ಟು ಅಂದರೆ ಇದು ಅಂತ ಜನ ನಮ್ಮನ್ನು ನೋಡಿ ಮಾತಾಡ್ಕೊಳ್ತಾ ಇದ್ರು. ಈಗ ನಾವೆಲ್ಲ ಛಿದ್ರ ಆಗೋಗ್ಬಿಟ್ವಿ. ಈ ಶಾಪ ನಿನಗೆ ತಟ್ಟದೇ ಇರೋದಿಲ್ಲ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ನಾನು ಇದೇ ಮಾಡ್ತಿದ್ದೆ. ಆದರೆ ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ನಾನು ಸಾಕು, ಇನ್ನು ನಂಬಿಸೋ ಪ್ರಯತ್ನ ಮಾಡಬೇಡ. ನಿನ್ನ ಗಂಡನೇ ನಿನ್ನ ನಂಬದೆ ದೂರ ಹೋಗಿದ್ದಾನೆ. ಅವನ ನಂಬಿಕೆನ ಉಳಿಸ್ಕೊಳಕ್ಕಾಗದೇ ಇರೋಳು ಅದನ್ನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ನೀನು ಮಾಡಿರೋ ಪಾಪಕ್ಕೆ ಸರಿಯಾಗಿ ಅನ್ಭವಿಸ್ತೀಯ. ಮಗನ ಮದುವೆ ಆದಮೇಲೆ ತಂದೆ ತಾಯಿ ಅಂತರ ಕಾಪಾಡ್ಕೋಬೇಕು. ಎಲ್ರಿಗೂ ಒಳ್ಳೇದು. ಇನ್ಯಾವತ್ತೂ ಫೋನ್ ಮಾಡಬೇಡ. ಇರೋ ಒಬ್ಬ ತಂಗಿಗೆ ಒಳ್ಳೆ ಭವಿಷ್ಯ ಕೊಡೋಕ್ಕಾಗಲಿಲ್ಲ. ನನಗಿರೋನು ನೀನೊಬ್ಬನೇ ಮಗ. ನೀನಾದರೂ ನೆಮ್ಮದಿಯಿಂದ ಇರು. ಇನ್ಯಾವತ್ತೂ ಈ ಕಡೆ ಬರಬೇಡ. ಹೊರಟೋಗೋ ಶ್ರೀ. ಸನ್ಯಾಸ ತಗೊಂಡ್ರೆ ಸಂಸಾರ ಮರಿಬೇಕಂತೆ. ಆದ್ರೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಶ್ರೀ. ಆದ್ರೂ ಇಲ್ಲಿ ಇದ್ಕೊಂಡು ನಿನ್ನ ಬಿಟ್ಟು ಬದುಕೋಕೆ ಕಷ್ಟಪಟ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ಜಾಹ್ನವಿ ಇಬ್ರು ಚೆನ್ನಾಗಿರ್ಬೇಕು, ಇದೇ ನನ್ನ ಆಸೆ. ಯಾರಕ್ಕೂ ಬೇಡವಾಗಿ ಹೋಗ್ಬಿಟ್ನ ನಾನು. ಹಲೋ ಶ್ರೀ, ಎಲ್ಲಿದೆಯಾ? ಅದನ್ನು ತಿಳ್ಕೊಂಡು ಏನಾಗಬೇಕಾಗಿದೆ? ಯಾಕೆ ಶ್ರೀ ಹಾಗೆ ಮಾತಾಡ್ತಿದೀಯಾ? ನೀನು ಆರಾಮಾಗಿದೆಯಾ ತಾನೆ? ಒಂದಿನ ಬೀದಿಗೆ ಬಂದುಬಿಟ್ರೆ ನಾವೇನು ನಾಶವಾಗ್ಬಿಡಲ್ಲ. ನಿನಗೆ ನಮ್ಮ ಚಿಂತೆ ಬೇಡ.
ಯಾಕೋ ಲೋಫರ್ ಕಣ್ಕಾಣಲ್ವಾ? ಓ ಮಗನೇ, ಏನೋ ನಮ್ಮ ಅಣ್ಣನ ಮಗನೇ, ಅನ್ನ ಹಾಕೊಂಡು ತಿನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿಯಲ್ಲೋ. ಅಲ್ಲಿ ನಿಮ್ಮಪ್ಪ ಸಿಕ್ಕ ಹೆಣ್ಮಕ್ಳನ್ನೆಲ್ಲ ಹಾಕೊಂಡು ತಿಂತಾನೆ.